ಏನು ಮಂಡ್ಯ ಜಿಲ್ಲೆಯಲ್ಲಿ 2021 ಏಪ್ರಿಲ್ ಮಾಹೆಯಿಂದ 2025 ಆಗಸ್ಟ್ ಮಾಹೆಯವರೆಗೆ ಈ ಗ್ರಾಮ ಪಂಚಾಯಿತಿಗಳಲ್ಲಿ ಬೀದಿ ದೀಪ ಮತ್ತು ಕುಡಿಯೋ ನೀರು ಇದಕ್ಕೆ ಏನು KEBಯಿಂದ ಪರ್ಮಿಷನ್ ಇಲ್ಲದೇ ನೇರವಾಗಿ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ಪಡೆದಿದ್ದರು. ಅಲ್ಲಿಗೆ ಸೆಸ್ಕಾಮ್ನ ಜಾಗೃತಾ ದಳದ ಅಧಿಕಾರಿಗಳು ಏನು ವಿಜಿಲೆನ್ಸ್ ಅಂತೀವಿ ಆ ಅಧಿಕಾರಿಗಳು ದಾಳಿ ನಡೆಸಿ 386 ಪ್ರಕರಣಗಳನ್ನು ಈ ಅವಧಿಯಲ್ಲಿ ದಾಖಲಿಸಿ ಅಂದಾಜು 3,78,00,000 ರೂಪಾಯಿಯಷ್ಟು ದಂಡ ವಿಧಿಸಿದ್ದಾರೆ ಗ್ರಾಮ ಪಂಚಾಯಿತಿಗಳಿಗೆ. ಆ ದಂಡ ಹಣವನ್ನು ಈಗಾಗಲೇ 3,20,00,000 ರೂಪಾಯಿ ರಿಕವರಿ ಮಾಡಿದ್ದಾರೆ. ಯಾವ ಥರ ಅಂತ ಅಂದರೆ ಏನು ಗ್ರಾಮ ಪಂಚಾಯಿತಿಗಳಿಗೆ 15ನೇ ಹಣಕಾಸು ಯೋಜನೆಯಲ್ಲಿ ಎಸ್ಕ್ರೋ ಅಮೌಂಟ್ ಅಂತ ಬರುತ್ತೆ, ಏನು ವಿದ್ಯುತ್ ದೀಪಗಳು ಉರಿಸೋದಕ್ಕೆ ಕುಡಿಯೋ ನೀರಿನ ದೀಪ ಏನು ಉರಿಸ್ತಾರೆ ಅದಕ್ಕೆ ಬಿಲ್ ಕಟ್ಟುವಂಥ ಇದರಲ್ಲೇ ಏಕಾಏಕಿ ಅವರು 3,20,00,000 ರೂಪಾಯಿ ಈ ಮೇಲ್ಕಂಡ ಅವಧಿಯಲ್ಲೂ ಏಕಾಏಕಿ ಕಟ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಮಂಡ್ಯ ತಾಲೂಕು ಬೂದನೂರು ಗ್ರಾಮ ಪಂಚಾಯತಿಲಿ ಒಂದು ಕಂಪ್ಲೇಂಟ್ ಆಗುತ್ತೆ. ಆ ಕಂಪ್ಲೇಂಟ್ಗೆ ಇಒ ಅವರು ಒಂದು ಆದೇಶ ಹಾಕ್ತಾರೆ. ಏನು ಬೂದನೂರು ಗ್ರಾಮ ಪಂಚಾಯತಿಲಿ ದಂಡ ಹಾಕಿದ್ದಾರೆ, ಏನು ನೇರವಾಗಿ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ಪಡೆದಿದ್ರು, ಆ ಹಣವನ್ನು ಮಂಡ್ಯ ತಾಲೂಕು ಬೂದನೂರು ಗ್ರಾಮ ಪಂಚಾಯತಿಯ PDO ಬಿಲ್ ಕಲೆಕ್ಟರ್ ಸೆಕ್ರೆಟ್ರಿಯಿಂದನೇ ವಸೂಲು ಮಾಡಬೇಕು ಅಂತ ಹೇಳ್ತಾರೆ. ಇವತ್ತು ನಾವು ಏನು ಈ ಉದ್ದೇಶಕ್ಕೆ ಮಾಡ್ತಾ ಇರೋದು ಅಂದರೆ ಇದು ಎಲ್ಲ ಗ್ರಾಮ ಪಂಚಾಯಿತಿ ಏನು ಮಂಡ್ಯ ಜಿಲ್ಲೆಯಲ್ಲಿ 386 ಪ್ರಕರಣಗಳಾಗಿ 3,78,00,000 ರೂಪಾಯಿ ಏನು ದಂಡ ವಿಧಿಸಿದ್ದಾರೆ, ಇದನ್ನು ಮಂಡ್ಯ ತಾಲೂಕು ಪಂಚಾಯಿತಿ ಇಒ ಅವರ ಆದೇಶದಂತೆ ಕ್ರಮವಹಿಸಿ ಮಾನ್ಯ CO ಅವರು ನೆನೆ ದೂರು ಕೊಟ್ಟಿದ್ದೀನಿ. ಏನಂತ ಎಲ್ಲ ಗ್ರಾಮ ಪಂಚಾಯಿತಿ ಏನು ಬಿಲ್ ಕಲೆಕ್ಟರ್ ಇದ್ದಾರೆ, PDO ಇದ್ದಾರೆ, ಸೆಕ್ರೆಟ್ರಿಗಳಿದ್ದಾರೆ, ಅವರಿಂದನೇ ಈ ಹಣವನ್ನು ಬರೆಸಿ ಗ್ರಾಮ ಪಂಚಾಯಿತಿ ಖಾತೆಗಳಿಗೆ ಜಮಾ ಮಾಡಬೇಕು. ಯಾಕೆ ಅಂದರೆ ಅವ್ರುಗಳು ಸರ್ಕಾರದಿಂದ ನಿಯಮಬದ್ಧವಾಗಿ ಏನು ಮಾಡಿದ್ದಾರೆ ಆ ಥರ ದಾಖಲಾತಿಗಳನ್ನು ಕೊಟ್ಟು ಪರ್ಮಿಷನ್ ತೊಗೊಂಡು ಮೀಟ್ರ್ಗಳು ಹಾಕ್ಸ್ಬೇಕಾಗಿತ್ತು. ಅದು ಅವ್ರುಗಳದ್ದು ತಪ್ಪಿದೆ. ಈ ಮುಖಾಂತರ ಅವರು CO ಅವರು ಏನು ನಾವು ದೂರ ಅರ್ಜಿ ಕೊಟ್ಟಿದ್ದೀವಿ ಅದು ಗ್ರಾಮ ಪಂಚಾಯಿತಿಗಳಿಗಾಗಿರೋ ನಷ್ಟವನ್ನು ಭರಿಸಬೇಕು ಅಂತ ಅದ್ರ ಮೇಲೆ ತುರ್ತಾಗಿ ಕ್ರಮ ಕೈಗೊಳ್ಳಬೇಕು ಅಂತ ನಿಮ್ಮ ಮುಖಾಂತರ ಒತ್ತಾಯಿಸ್ತಾ ಇದ್ದೀನಿ.